ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಬಹುಳ ಅಮಾವಾಸ್ಯೆ. ಇದನ್ನು ಶುಕ್ರವಾರ, ಇವತ್ತು ಅಮಾವಾಸ್ಯೆ 17/4/2026 ದಿನಾಂಕ. ಇದನ್ನು ಅಕ್ಷಯ ತೃತೀಯ ಅಮಾವಾಸ್ಯೆ ಅಂತ ಕರೀತಾರೆ. ವಿಶೇಷವಾದ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಶುಕ್ರವಾರ, ತಿಥಿ ಬಂದು ಅಮಾವಾಸ್ಯೆ ಸಾಯಂಕಾಲ 5:20 ನಕ್ಷತ್ರ ಬಂದು ರೇವತಿ, ಹಗಲು 11:54 ಯೋಗ ಬಂದು ವೈದ್ಯುತಿ ಉಪರಿ ನಿಷ್ಕಂಬ, ಕರ್ಣ ಬಂದು ನಾಗವಾನ್. ಇನ್ನು ರಾಹುಕಾಲ ಗುಳಿಕಾಲಗಳಿಗೆ ಬಂದಾಗ ರಾಹುಕಾಲ ಬಂದು 10:30-12, ಗುಳಿಕ ಕಾಲ ಬಂದು 7:30-9, ಅರ್ಧ ಪ್ರಹರಿ ಬಂದು 1:30-3, ಯಮಗಂಟಕ ಕಾಲ ಬಂದು 3-4:15. ಇನ್ನು ಅಮೃತ ಗಡಿಗಳು ಬೆಳಗ್ಗೆ 9-10:30 ಇರ್ತಕ್ಕಂಥದ್ದು. ಈ ದಿನದ ವಿಶೇಷ ಅಂದರೆ ಈ ದಿನ ಅಕ್ಷಯ ತೃತೀಯ ಅಮಾವಾಸ್ಯೆ. ಇನ್ನು ಪಂಚಾಂಗ ವಿಶೇಷಕ್ಕೆ ಬಂದಾಗ ದ್ವಾದಶ ರಾಶಿಗಳಲ್ಲಿ ಮೇಷರಾಶಿಯವರಿಗೆ ವೃತ್ತಿಪರ ವ್ಯಾಪಾರಿಗಳಿಗೆ ಬೇಡಿಕೆ, ವ್ಯವಸಾಯದಲ್ಲಿ ರೈತರಿಗೆ ಲಾಭ, ಹೈನುಗಾರಿಕೆಯಲ್ಲಿ ಶುಭ, ವರ್ತಕರಿಗೆ ಶುಭ ಮಾರ್ಗ. ಅದೇ ರೀತಿಯಲ್ಲಿ ಯಾರೋ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳನ್ನ ಮಾರ್ತಾರೆ, ರೆಡಿಮೇಡ್ ವಸ್ತುಗಳನ್ನ, ಅವ್ರಿಗೆ ಒಳ್ಳೆಯದಾದ ಲಾಭ ಇರತಕ್ಕಂಥದ್ದು. ನಾರಾಯಣ ಉಪನಿಷತ್ತನ್ನು ಓದಿ ಅಥವಾ ಕೇಳಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಆತ್ಮರಿ ವೃಷಭ ರಾಶಿಗೆ ಬಂದಾಗ ಗೊಂದಗಳಿಂದ ವಿಮುಕ್ತಿ. ಗೊಂದಲಗಳು ಏನೋ ಇಷ್ಟು ದಿನದ ಕೆಲವಾರು ಸಮಸ್ಯೆಗಳಿರ್ತಕ್ಕಂಥದ್ದು, ಆ ಸಮಸ್ಯೆಗಳು ಗೊಂದಲವನ್ನು ಉಂಟು ಮಾಡಿರ್ತಕ್ಕಂಥದ್ದು ನಿಮಗೆ. ಅದರಿಂದ ನೀವು ಈ ದಿನ ನಿವಾರಣೆಯನ್ನು ಹೊಂದುತ್ತೀರಿ. ಆದಾಯದಲ್ಲಿ ಪ್ರಗತಿ, ಮನೆಯಲ್ಲಿ ಶುಭಕರವಾಗಿರ್ತಕ್ಕಂಥ ವಾತಾವರಣ. ಈ ರಾಶಿಯ ಅಂದರೆ ವೃಷಭ ರಾಶಿ ಎಲ್ಲರಿಗೂ ಸಹ, ರೈತರಾಗಲಿ ಕಾರ್ಮಿಕರಾಗಲಿ ಯಾರೇ ಆಗಲಿ, ಅವರಿಗೆ ಸಾಮಾನ್ಯವಾದ ಲಾಭವಾಗಿರ್ತಕ್ಕಂಥ ದಿನ. ಹೂವಿನ ಬೆಳೆಗಾರರಿಗೆ ಶುಭ. ಗುರು ಸ್ಮರಣೆ ಮಾಡಿ. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಸಿರು ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಆದಾಯ ಮೂಲಗಳಲ್ಲಿ ಲಾಭ, ಆರೋಗ್ಯದಲ್ಲಿ ಚೇತರಿಕೆ, ಕಾಫಿ, ಟೀ, ರಬ್ಬರು, ಪ್ಲಾಂಟರ್ಸ್ಗೆ ಶುಭಕರವಾಗಿರ್ತಕ್ಕಂಥ ದಿನ. ಚೀನಿವಾರರು, ನೇಕಾರರು, ಕಮ್ಮಾರರು, ಕುಂಬಾರರು, ಪ್ರೊಫೆಷನಲ್ಸ್ ಇವರಿಗೆಲ್ಲ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಗೋಂದಾವಳಿ ಬ್ರಹ್ಮಚೈತನ್ಯ ಸದ್ಗುರುಗಳನ್ನು ಧ್ಯಾನಿಸಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಲೆ ಅದೃಷ್ಟ ಬಣ್ಣ. ಅದರಿಂದ ಕರ್ಕಾಟಕ ರಾಶಿಗೆ ಬಂದಾಗ ಬಂಧು ಮಿತ್ರರ ಮಿಲನ. ಈ ಕಲಾವಿದರು ಕಲೆಗಾರರಿಗೆ ಬೇಡಿಕೆ ಇರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿ ಲಾಭ ಮತ್ತು ಶುಭ. ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗಂತೂ ಶುಭಕರವಾಗಿರ್ತಕ್ಕಂಥ ದಿನ ಇದು. ಎಲ್ಲ ರೀತಿಯ ವೈದ್ಯರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಗುರು ರಾಘವೇಂದ್ರನ ಸ್ಮರಣೆ ಮಾಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಿರ್ತಕ್ಕಂಥವ್ರಿಗೆಲ್ಲರಿಗೂ ಹಿನ್ನಡೆ ಆಗ್ತಕ್ಕಂಥದ್ದು. ಕುಶಲಕರ್ಮಿಗಳಿಗೆ, ವೃತ್ತನಿರತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿ ವ್ಯಾಪಾರಗಾರರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಟೈಲರ್ಗಳಿಗೆ ಮತ್ತು ವಸ್ತ್ರ ವಿನ್ಯಾಸಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಇವತ್ತು ನೀವು ಲಕ್ಷ್ಮೀನಾರಾಯಣನ ಸ್ಮರಣೆ ಮಾಡಿ, ನಿಮಗೆ ಸಂಪೂರ್ಣವಾಗಿ ಒಳ್ಳೆಯದಾಗ್ತಕ್ಕಂಥದ್ದು. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅದರಿಂದ ಕನ್ಯಾ ರಾಶಿಗೆ ಬಂದಾಗ ವೃತ್ತಿಪರರಿಗೆ ಶುಭ ದಿನ. ವಿದೇಶದಲ್ಲಿರ್ತಕ್ಕಂಥವರಿಂದ ನಿಮಗೆ ಒಳ್ಳೆಯ ವಾರ್ತೆ ಬರ್ತಕ್ಕಂಥದ್ದು. ಜೇನು, ರೇಷ್ಮೆ ಕೃಷಿಕರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೇಕಾರರಿಗಂತೂ ಒಳ್ಳೆಯ ಕೆಲಸ ಇರ್ತಕ್ಕಂಥದ್ದು ಇವತ್ತು. ಹೋಟೆಲ್ಸು, ಚಾಟ್ಸು, ಕಾಂಡಿಮೆಂಟ್ಸ್ಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಇದನ್ನು ನೀವು ಪುರುಷ ಸೂಕ್ತ ಪಾವನ ಮಂತ್ರವನ್ನು ಪಠಿಸಿ ಅಥವಾ ಕೇಳಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಉತ್ತಮವಾದ ಹಣಕಾಸಿನ ಒಳಹರಿವು. ಸರ್ಕಾರಿ ನೌಕರರಿಗೆ ಶುಭ. ಭತ್ತ, ಕಬ್ಬು ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಶುಂಠಿ, ತಂಬಾಕು ಮಾರೋರಿಗೆ ಲಾಭ. ವೈದ್ಯರಿಗೆ ಒಳ್ಳೆಯದಾಗಿರ್ತಕ್ಕಂಥ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ನೀವು ಸಹ ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಎಲ್ಲ ರೀತಿಯ ಕಾರ್ಮಿಕರಿಗೆ ಒಳ್ಳೆಯ ದಿನ. ಬಂಧುಗಳಿಂದ ಶುಭ ಸುದ್ದಿ. ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಲಾಭ. ಎಲ್ಲ ರೀತಿಯ ರೈತರಿಗೆ ಇವತ್ತು ಉತ್ತಮ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಯಾರು ಪೂಜಾ ದ್ರವ್ಯಗಳು ಮಾಡ್ತಾರೆ, ತೆಂಗಿನಕಾಯಿಗಳು ಮಾಡ್ತಾರೆ, ಹೋಮ ದ್ರವ್ಯ ಮಾಡ್ತಾರೆ, ಅವರಿಗೆ ಲಾಭಕರವಾಗಿರ್ತಕ್ಕಂತಹ ಒಂದು ದಿನ. ಈ ದಿನ ನೀವು ಮತ್ತೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಅದರಿಂದ ನಿಮ್ಗೆ ಒಳ್ಳೆಯದಾಗ್ತಕ್ಕಂಥದ್ದು.
8 ಅದೃಷ್ಟ ಸಂಖ್ಯೆ ಈಶಾನ್ಯ ದೃಷ್ಟಿಗೂ ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದುವರೆದಂತೆ ಧನುಸ್ಸು ರಾಶಿಯವರಿಗೆ ನೋಡಿ, ಪ್ರಯಾಣದ ಸಾಧ್ಯತೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ, ಗೃಹ ಸೌಖ್ಯ, ಹೈನುಗಾರಿಕೆ, ತೋಟಗಾರಿಕೆ, ಅಣಬೆ ಬೇಸಾಯ, ರೇಷ್ಮೆ ಬೇಸಾಯದಲ್ಲಿ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹಾಲಿನ ಉತ್ಪನ್ನಗಳು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇರತಕ್ಕಂಥ ದಿನ ಇವತ್ತು. ಮಹಾಲಕ್ಷ್ಮಿಯ ಅಷ್ಟೋತ್ತರ ಶತನಾಮವನ್ನು ಆಲಿಸಿ ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ನೀವು ಸಂಕಲ್ಪವನ್ನು ಮಾಡಿಸಿ ಅಷ್ಟೋತ್ತರ ಶತನಾಮ ಪೂಜೆ ಮಾಡಿಸಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಲಾಭದಾಯಕವಾಗಿರ್ತಕ್ಕಂಥ ದಿನ. ಉತ್ತಮ ಆರೋಗ್ಯ, ಮಕ್ಕಳಿಂದ ಶುಭ ವಾರ್ತೆ, ಮಾವು ಹಲಸು ಗೇರು ಬೀಜ ಬೆಳೆದವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ದಿನಸಿ ವಸ್ತುಗಳು, ತರಕಾರಿ, ಹೂವು ಹಣ್ಣು, ರಿಟೇಲ್ ಟ್ರೇಡರ್ಸ್ ಯಾರು ಇರ್ತಾರೆ ಅವ್ರಿಗೆಲ್ಲ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ನಾರಾಯಣ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿರಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ಕುಂಭರಾಶಿಗೆ ದೂರದ ಪ್ರಯಾಣದ ಶುಭ, ನೌಕರರಿಗೆ, ರೈತರಿಗೆ ಕೆಲಸದ ಒತ್ತಡಗಳಿರ್ತಕ್ಕಂಥದ್ದು, ಕುಶಲಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಸ್ವ ಉದ್ಯೋಗಿಗಳಿಗೆ, ಸೆಲ್ಫ್ ಎಂಪ್ಲಾಯೀಸ್ಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥ ಅಂಗಡಿಗಳವ್ರಿಗೆ ಒಳ್ಳೆ ಲಾಭವಾದ ವ್ಯಾಪಾರ. ಗೋವಿಂದ ನಾಮ ಸ್ಮರಣೆ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಂದರೆ ಮೀನರಾಶಿಗೆ ಬಂದಾಗ ಖರ್ಚುಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೋಗ್ತೀರಿ, ಆದರೆ ಆಗ್ತಾ ಇರೋದಿಲ್ಲ. ಹಣಕಾಸು ಒಳಹರಿವಿನಲ್ಲಿ ಕೊರತೆ ಆಗ್ತಕ್ಕಂಥದ್ದು. ಆದರೂ ಸಹ ಬಂಧು ಮಿತ್ರರ ಭೇಟಿ, ದೂರದ ಪ್ರಯಾಣ ಎಲ್ಲ ಚೆನ್ನಾಗಿರ್ತಕ್ಕಂಥದ್ದು. ಗೃಹ ಸೌಖ್ಯ ಇರ್ತಕ್ಕಂಥದ್ದು. ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಮಾಮೂಲಿಯಾಗಿರ್ತಕ್ಕಂಥದ್ದು. ಈ ಕುರಿ, ಕೋಳಿ, ಹಂದಿ ಯಾರು ಸಾಕಾಣಿಕೆ ಮಾಡ್ತಾರೆ ರೈತರು, ಅವರಿಗೆ ಉತ್ತಮವಾದ ಕಾರ್ಯ ಪ್ರಗತಿ ಇರ್ತಕ್ಕಂಥದ್ದು. ಈ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನಾರಾಯಣ ನಾಮ ಸ್ಮರಣೆಯನ್ನು ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಕೇಸರಿ ಬಣ್ಣ ಅದೃಷ್ಟ ಬಣ್ಣ. ಆತ್ಮೀಯರೇ, ಇದು ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ. ಆತ್ಮೀಯರೇ, ನಿಮಗೆಲ್ಲರಿಗೂ ಆ ಮಹಾಲಕ್ಷ್ಮೀ ದೇವಿ ದಯದಿಂದ ಈ ದಿನ ಕಾರ್ಯಗಳೆಲ್ಲವೂ ಶುಭಕರವಾಗಿ ಲಾಭಕರವಾಗಿ ನಡೀಲಿ ಅಂತ ಆ ಮಾತೆಯನ್ನು ಪ್ರಾರ್ಥನೆ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ದಿನ ಭವಿಷ್ಯವನ್ನು ಮುಗಿಸ್ತಾ ಇದ್ದೀವಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.